ಅಂದ್ರೆ ಪ್ರತಿಯೊಂದು ದರ್ಶನ ಆಗಿರಲಿ, ಯಶ್ ಆಗಿರಲಿ, ಶಿವಣ್ಣ ಆಗಿರಲಿ, ಹಾಗೆ ಇವಾಗ ಬರ್ತಿದೆ KD ಗೃಹ ಸಚಿವ ಅಣ್ಣ ಆಗಿರಲಿ, ಎರಡು ನಮ್ಮವರೇ. ಯಾಕೆಂದ್ರೆ ನಮ್ಮ ಬ್ಲಡ್ ಇದು, ನಮ್ಮ ಕನ್ನಡಿಗರು ಕಣ್ರಿ. ಅವ್ರನ್ನ ಸತ್ಯ ಅಂತಂದ್ರೆ ಅದು ರಾಜ್ಕುಮಾರ್ ವಂಶದ ಫ್ಯಾಮಿಲಿಯಿಂದ ಒಂದು ಸೂಪರ್ ಹಿಟ್ಟು, ಪ್ರತಿಯೊಂದು ಫ್ಯಾಮಿಲಿ ನೋಡುವಂತ ಸಿನಿಮಾ ಕೊಟ್ಟಿದ್ದಾರೆ. ಈ ಮೂವಿಯಲ್ಲಿ ನನಗೆ ಪ್ರತಿಯೊಂದು ಸೀನ್ ಹೇಳಿದ್ನಲ್ಲ, ಜಾಕಿ ಮೂವಿಯಲ್ಲಿ ಏನು ನಮ್ಮ ಅಪ್ಪುಬಾಸ್ ಅವರು ಸೈಕಲ್ ಮೇಲೆ ತಗೊಂಡು ಒಂದು ರಿಂಗ್ ಸೈಕಲ್ ಗಾಲಿ ತಗೊಂಡು ಫೈಟ್ ಮಾಡ್ತಾರಲ್ಲ, ಆ ಒಂದು ಸೀನ್ ಕೂಡ ಇದರಲ್ಲಿದೆ. ಪ್ರತಿಯೊಂದು ಸೀನ್ ಸರ್, ಡ್ಯಾನ್ಸ್ ಅಂದ್ರೂ ಸಖತ್ತಾಗಿದೆ. ಮಾರ್ 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 ಯಾಕ ಮಾರ್ 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 ಬ್ಯಾಂಗಲ್ ಬಂಗಾರಿ ಆಗಿರ್ಬೋದು. ಲವ್ ಸೀನ್ ನೋಡ್ತೀರಾ ನೀವು, ಎಲ್ಲರೂ ಲವ್ ಸೀನ್ ನೋಡ್ತೀರಾ ಮೂವಿಯಲ್ಲಿ. ನಿಮ್ಗೆ ಏನು ಬೇಕು? ಮೂವಿಯಲ್ಲಿ ಫೈಟ್ ಸೀನ್ ಬೇಕಾ, ಲವ್ ಸೀನ್ ಬೇಕಾ, ಅಥವಾ ನಿಮಗೆ ಫ್ಯಾಮಿಲಿ ನೋಡುವಂಥ ಸೀನ್ ಬೇಕಾ? ನನ್ನ ಇಂಟರ್ವ್ಯೂಲಲ್ಲೇ ಗೊತ್ತಾಗೋಯ್ತು ಈ ಮೂವಿ ಸೂಪರ್ ಹಿಟ್ ಆಗುತ್ತೆ ಅಂತ. ಯಾಕೆಂತಂದರೆ ಇಂಟರ್ವ್ಯೂಲ್ ಇಷ್ಟೊಂದು ಎಮೋಷ್ನಲ್. ಇವಾಗ ಯಾರೋ ಒಬ್ರು ಹೇಳಿದ್ರಲ್ಲ, ಎಲೆಗೆ ಬೆಲೆ ಇಲ್ಲ ಬಟ್ ಅನ್ನಕ್ಕೆ ಬೆಲೆ ಇದೆ ಅಂತ. ಅದು ಎಷ್ಟು ಟ್ರೂ ಅಂತಂದರೆ ಇಷ್ಟು ಟ್ರೂ. ಯಾಕೆಂದರೆ ಪ್ರತಿಯೊಂದು ಮಾಡೋದು ಜೀವನದಲ್ಲಿ ಏನೇ ಇದ್ದರೂ ಏನೇ ಇಲ್ಲದೆ ಇದ್ದರೂ ನಾವು ಮಾಡೋದು ಅನ್ನೋಕ್ಕೋಸ್ಕರ, ಒಂದು ನೆಮ್ಮದಿ ನಿದ್ದೆಗೋಸ್ಕರ ಅಲ್ವಾ. ಪ್ರತಿಯೊಬ್ಬರು ಕೂಡ ಮಾಡೋದು. ನಾವು ಇರ್ತೀವೋ ನಾಳೆ ಇರ್ತೀವೋ ಇರಲ್ವೋ ಗೊತ್ತಿಲ್ಲ. ಅದು ಅಪ್ಪುಬಾಸ್ ಹೇಳುವಂಥ ಡೈಲಾಗು ಅಂತ ಒಂದು ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ. ಸೂಪರ್ ಹಿಟ್ ಆಗುತ್ತೆ ಈ ಮೂವಿ. ಜೈ ರಾಜವಂಶ. ನಾವು ಯಾವತ್ತಿದ್ರು ದೊಡ್ಡ ಮನೆಯವ್ರ ಅಭಿಮಾನಿ, ಪರಮಾತ್ಮ ಅಂತ ಇಲ್ಲಿ ಹಾಕ್ಕೊಂಡಿರೋದು. ನಮ್ಮ ಬಾಸ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಅಪ್ಪುಬಾಸ್ ಅವ್ರ ಫೋಟೋ ಇವತ್ತು ನಮ್ಮ ಮನೇಲಿದೆ. ನಾನು ಮುಂಚೆ ಅಪ್ಪುಬಾಸ್ ಅವ್ರ ಫ್ಯಾನ್ ಆಗಿದ್ದಾಗ ಪ್ರತಿಯೊಂದು ಮೂವಿಲೂ ಇದೇ ಥರ ಸೆಲೆಬ್ರೇಷನ್ ಮಾಡಿ ಇದೇ ಥರ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಬಟ್ ಅವರು ಹೋದ್ಮೇಲೆ ನಮಗೆ ಒಂದು ತುಂಬ ಡಿಪ್ರೆಷನ್ ಆಗಿಬಿಟ್ಟಿದ್ವಿ. ಏನಪ್ಪ ನಾವು ಮುಂದೆ ಹೇಗೆ ನಮ್ಮ ಜೀವನ? ಫ್ಯಾನ್ಸಲ್ಲಿ ಕೆಲವೊಂದಿಷ್ಟು ಜನ ವಾರಗಳು ಮಾಡ್ತಾರೆ, ಬಟ್ ನಾವು ಯಾವುದು ವಾರಗಳು ಮಾಡಿಲ್ಲ, ಮಾಡೋದು ಇಲ್ಲ. ಯಾಕೆಂತಂದರೆ ಇವಾಗ ಹೇಳಿದ್ರಲ್ಲ ಒಬ್ಬರು, ಕನ್ನಡ ಇಂಡಸ್ಟ್ರಿ ಎಲ್ಲರೂ ಬೆಳಿಬೇಕು ಯಾರು. ಯಾಕೆಂತಂದರೆ ಕನ್ನಡ ಅನ್ನೋದು ನಮ್ಮದು, ಕನ್ನಡ ಅದು ಕನ್ನಡಕ್ಕೆ. ಅದು ಹಿಂದಿ ಇಂಗ್ಲೀಷ್ ಏನೂ ಅಲ್ಲ. ಕನ್ನಡ ಅಂತಂದರೆ ಪ್ರತಿಯೊಂದು ದರ್ಶನ ಆಗಿರಲಿ, ಯಶ್ ಆಗಿರಲಿ, ಶಿವಣ್ಣ ಆಗಿರಲಿ, ಹಾಗೆ ಇವಾಗ ಬರ್ತಿದೆ KD ಗೃಹ ಸಚಿವ ಅಣ್ಣ ಆಗಿರಲಿ, ಎರಡೂ ನಮ್ಮವರೇ. ಯಾಕೆಂತಂದರೆ ನಮ್ಮ ಬ್ಲಡ್ ಇದು, ನಮ್ಮ ಕನ್ನಡಿಗರು ಕಣ್ರಿ. ಅವ್ರನ್ನ ಸಪೋರ್ಟ್ ಮಾಡಿ. ಬಟ್ ಅವ್ರಲ್ಲಿ ಈ ಹೀರೋ ಹಾಗೆ ಮಾಡ್ದ, ಆ ಹೀರೋ ಹೀಗೆ ಮಾಡ್ದ, ಅವರೆಲ್ಲರೂ ಒಂದೇ ಇರ್ತಾರೆ. ಇವರು ಮೀಡಿಯಾದವರು ಅಂತಂದರೆ ಮೀಡಿಯಾದವರು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಪೋಲಿ ಫ್ಯಾನ್ಸ್ ಆ್ಯಸ್ ಅ ಮ್ಯಾಡ್ನೆಸ್ ಪರ್ಸನ್ ಇರ್ತಾರಲ್ಲ. ಸೊ ಅವ್ರನ್ನ ಆದಷ್ಟು ಬೇಗ ನಿಮಗೂ ಹೇಳ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದವ್ರಿಗೂ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಕಡಿಮೆ ಮಾಡಿ ಇದನ್ನು. ಯಾಕೆಂತಂದರೆ ನಮ್ಮದು ಕನ್ನಡ ಅನ್ನೋದು ನಮ್ಮದು, ಕನ್ನಡ ಅನ್ನೋದು ಬೇರೆ ಭಾಷೆ ಯಾವುದು ಅಲ್ವಲ್ಲ. ಸೊ ಅದಕ್ಕೋಸ್ಕರ ಗಿವ್ ರೆಸ್ಪೆಕ್ಟ್ ಫಾರ್ ಎವ್ರಿ ಒನ್, ಫಾರ್ ಕನ್ನಡಿಗರೆಲ್ಲ ಕೆಲವರಿಗೂ ಸಪೋರ್ಟ್ ಮಾಡಿ. ಎಲ್ಲರೂ ಮೂವಿನ ನೋಡಿ. ಸ್ಪೆಷಲ್ ಹೇಳಬೇಕಪ್ಪ ಅಂತಂದರೆ ನಮ್ಮದು ಯುವಣ್ಣ ಅವ್ರದ್ದು ಸೂಪರ್ ಹಿಟ್ ಮೂವಿ. ಇದು ನನ್ನ ಮನಸ್ಸಿಂದ ಹೇಳ್ತಿರೋದು. ಆ್ಯಂಡ್ ನನಗೂ ಕೂಡ ಒಂದು ಗುರಿ ಕೊಡ್ತು. ಇದು ಮೂವಿ ನೋಡಿದ್ಮೇಲೆ ನನಗೊಂಥರ ಅನ್ನಿಸ್ತು, ಅಯ್ಯೋಪ್ಪ ನಾನು ಒಂದು ಡ್ರೈವರಾಗಿ ಕೆಲಸ ಮಾಡ್ತಿದ್ನಲ್ಲ. ನನಗೂ ಆ ಮೂವಿಯಲ್ಲಿ ಏನು ಸೀನ್ ತೊಗೊಂಡಿದ್ದಾರಲ್ವ, ಆ ಬೇಬಿನ ಕಾರಲ್ಲಿ ಹಾಕ್ಕೊಂಡು ಸ್ಕೂಲ್ಗೆ ಪಿಕಪ್ ಮಾಡ್ತಾರಲ್ಲ, ಮತ್ತು ಅದರಲ್ಲಿ ಒಂದು ಕ್ಲಬ್ಬಿಂದ ಎಲ್ರಿಗೂ ಅಂದರೆ ಗರ್ಲ್ಸ್ಗೆ ಪಿಕಪ್ ಡ್ರಾಪ್ ಮಾಡ್ತಾರೆ. ಆ ಒಂದು ಸೀನ್ ನಾನು ಕೂಡ ರೆಗ್ಯುಲರ್ ಅದೇ ಕೆಲಸ ಅಲ್ವ ಮಾಡೋದು. ಸೊ ನನಗೂ ಒಂದು ಈ ಮೂವಿಯಲ್ಲಿ ನೋಡಿದ್ಮೇಲೆ ನನಗೂ ಒಂದು ಅನ್ನಿಸ್ತು. ನನ್ನ ಮೈಂಡಲ್ಲಿ ಜಸ್ಟ್ ನಾನು ಇವಾಗ ನನ್ನ ಮೈಂಡಲ್ಲಿ ನಾನು ಒಂದು ಹೋಪಾಗಿ ತೊಗೊಂಡೆ. ನಾನು ಫ್ಯೂಚರ್ ನಾನು ಏನೋ ಒಂದು ಮಾಡಬೇಕು ಅಂತ ಒಂದು ಸೀನ್ನ ನನಗೆ ಮೆಮೊರಿಬಲ್ ಆಗಿ ಕೊಟ್ಟಿದ್ದಾರೆ. ಗಿಫ್ಟ್ ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ನಾನು ಬಂದಿರೋದು ಗದಗಿಂದ. ಸೊ ಇಲ್ಲೇ ನಾನು PG ಮಾಡಿಕೊಂಡು ನಾನು ಓಲೋ ಊಬರ್ ರ್ಯಾಪಿಡೋದಲ್ಲಿ ಕೆಲಸ ಮಾಡ್ತಿರೋದು. ಇದು ನನ್ನ ಕಾರ್ಡ್ ಬಂದುಬಿಟ್ಟು. ಆ್ಯಂಡ್ ನಂದು ಇನ್ಸ್ಟಾಗ್ರಾಮಲ್ಲಿ ಕಾರ್ಡ್ ನೀಟಾಗಿ ಕೊಟ್ಟಾ. ಓಕೆ, ಇದ್ರಲ್ಲಿ ನೋಡಿ ಅಪ್ಪುಬಾಸ್ ಅವ್ರ ಫೋಟೋ ಇದೆ, ನೋಡ್ತಿದ್ರಲ್ಲ, ಓಕೆನಾ. ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಗಣೇಶ್ ನಾಯಕ್ 1733. ನಂದು ಕೂಡ ಇನ್ಸ್ಟಾಗ್ರಾಮಲ್ಲಿ 98K ಫಾಲೋವರ್ಸ್ ಇದ್ದಾರೆ. ಬಟ್ ಆ್ಯಸ್ ಅ ಪ್ರಾಬ್ಲಮ್ ಈ ಮೂವಿಯಲ್ಲಿ ಏನು ನೋಡಿ ನಾನು ಹೇಳಿದ್ದೆಲ್ಲ ಪ್ರಾಬ್ಲಮ್ಸ್. ನಾನು ಏನಾದರೂ ಮಾಡಬೇಕಂದ್ರೆ ಮನಿ, ಸೊ ಅದಕ್ಕೆ ನಾವು ಶ್ರಮ ಪಡಲೇಬೇಕಾಗುತ್ತೆ. ಸೊ ಎಲ್ಲರೂ ಮಾಡ್ತಿರೋದು ದುಡ್ಡುಗೋಸ್ಕರ ಅಂತೇಳಿ ಯಾರನ್ನೂ ಚುಚ್ಚಿ ಸಾಯಿಸಿ ದುಡ್ಡು ಮಾಡಿ